ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಫಿಶ್ ತವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿರುವಂಥ ಈ ಒಂದು ಫಿಶ್ ತವಾ ಫ್ರೈ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಟೈಮ್ ಕೂಡ ತುಂಬ ಕಡಿಮೆಯಾಗಿ ಹಿಡಿಸುತ್ತೆ, ತುಂಬ ಬೇಗ ನಾವು ಮಾಡ್ಬೋದು. ಮೊದಲಿಗೆ ಇಲ್ಲಿ ನಾವು 1 kg ವಂಜರಂ ಫಿಶನ್ನು ತೊಗೊಂಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಒಂದ್ಸಲ ಮಾಮೂಲಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಇದಕ್ಕೆ ಅರಿಶಿನ ಈ ಥರ ಹಚ್ಚಿಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ತೊಳೆದಿಡಬೇಕು. ಆಗ ಫಿಶ್ ಸ್ಮೆಲ್ ಇಲ್ದಿರ ಫಿಶು ಕ್ಲೀನಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ತೊಳೆದು ಒಂದು ಸೈಡಲ್ಲಿ ಇಡೋಣ. ಈಗ ಇಲ್ಲಿ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕಿ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಇಲ್ಲಿ 2 ಪ್ಯಾಕೆಟ್ ಆಗುವಷ್ಟು ತೇಜಸ್ ಅವರ ಫಿಶ್ ಫ್ರೈ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಪೌಡ್ರನ್ನ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. 1 kg ಫಿಶ್ಗೆ ಈ ಒಂದು ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ 1 ನಿಂಬೆ ಹಣ್ಣಿನ ರಸ, ಜೊತೆಗೆ 3 ಮೊಟ್ಟೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಒಳಗೆ ತುಂಬ ಸಾಫ್ಟಾಗಿ ಫಿಶ್ಶು ರೆಡಿ ಆಗುತ್ತೆ. ಇಲ್ಲಿ ಮೊಟ್ಟೆನ ಒಡೆದು ಹಾಕಿಬಿಟ್ಟು 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿನ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಇದ್ದಾಗ ಫ್ರೈ ರೆಡಿ ಆದಮೇಲೆ ಕಮ್ಮಿ ಆಗುತ್ತೆ. ಇದನ್ನೆಲ್ಲ ಈಗ ನಾವು ನೀರನ್ನು ಹಾಕದಿರ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮೊಟ್ಟೆ ಹಾಗೆ ನಿಂಬೆ ರಸ ಸೇರಿಸಿರೋದ್ರಿಂದ ಇದೇ ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ. ಹಾಗೆ ಫಿಶ್ಶನ್ನು ತೊಳೆದಿಟ್ಟಿರೋದ್ರಿಂದ ಅದಕ್ಕೆ ನಾವು ಈ ಪೇಸ್ಟನ್ನು ಹಚ್ಚೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ಇದನ್ನೆಲ್ಲ ನಾವು ಈ ಥರ ಫಿಶ್ಶು ಸ್ಲೈಸಸ್ಗೆ ಈ ಥರ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ಈ ಒಂದು ಖಾರನ ನಾವು ಇದಕ್ಕೆ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಇಡೋಣ. ಒಂದು 15ರಿಂದ 20 ನಿಮಿಷ ನಾವು ಇದನ್ನು ಹೀಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಆಗ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 15 ನಿಮಿಷ ಆದಮೇಲೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತವಾ ಮೇಲಾದರೂ ಮಾಡ್ಬೋದು, ಪ್ಯಾನಲ್ಲಾದರೂ ಮಾಡ್ಬೋದು. ಸೊ ಪ್ಯಾನಲ್ಲಿ ಹಾಕೋದ್ರಿಂದ ನಾವು ಟರ್ನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಇರುತ್ತೆ. ಈ ಥರ ಫಿಶನ್ನೆಲ್ಲನೂ ಬಿಡಿಯಾಗಿ ಸಪ್ರೇಟಾಗಿ ನಾವು ಹಾಕ್ಕೋಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಇದನ್ನು ಈ ಥರ ನಿಧಾನವಾಗಿ ಟರ್ನ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಬೇಗ ಫಿಶ್ಶು ಪುಡಿ ಆಗಿಬಿಡುತ್ತೆ. ಕಟ್ಟಾಗ್ದಿರೋ ಫಿಶನ್ನು ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 2 ಸಲ ನಾವು ಈ ಥರ ಟರ್ನ್ ಮಾಡಿಕೊಂಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಫಿಶ್ ಫ್ರೈ ರೆಡಿಯಾಗಿರುತ್ತೆ. ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ಸ್ವಲ್ಪನೂ ಫಿಶ್ಶು ಕಟ್ಟಾಗ್ದಿರ ಪುಡಿ ಆಗ್ದಿರ ರೆಡಿಯಾಗಿದೆ. ಈಗ ಇದನ್ನು ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿರುವಂಥ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಕೂಡ ಈ ಒಂದು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.